ರಾಮ ಮಂದಿರದಲ್ಲಿ ಉದ್ಘಾಟನೆ ಆಗಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇದೆ. ರಾಮ ಮಂದಿರದ ಗರ್ಭಗುಡಿಯಲ್ಲಿ ಬಾಲರಾಮನ ಪಾದುಕೆ ಇದೆ. ವಿಗ್ರಹ ಶುದ್ಧೀಕರಣದ ಸಲುವಾಗಿ ಪಾದುಕೆಗೆ ಪೂಜೆಯನ್ನು ನಡೆಸಲಾಗ್ತಾ ಇದೆ. ರಾಮ ಮಂದಿರದ ಗರ್ಭಗುಡಿಯಲ್ಲಿ ಬಾಲರಾಮನ ಪಾದುಕೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇರುವಂಥದ್ದು. ನೀವು ಕೂಡ ಆ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಇದು ರಾಮನ ಪಾದುಕೆಗಳು. ಈ ರಾಮನ ಪಾದುಕೆಗಳಿಗೆ ವಿಶೇಷವಾದ ಪೂಜೆ ವಿಧಿವಿಧಾನಗಳ ಮೂಲಕ ಈಗ ನಡೀತಾ ಇರುವಂಥದ್ದು. ಕಳೆದ ಸೋಮವಾರದಿಂದಲೂ ಕೂಡ ನಿರಂತರವಾಗಿ ಈ ರೀತಿಯ ಪೂಜಾ ಕೈಂಕರ್ಯಗಳು ನಡೀತಾ ಇರುವಂತಹದ್ದು. ನಿನ್ನೆ ವಿಗ್ರಹದ ಪ್ರತಿಷ್ಠಾಪನೆಯಾಗಿತ್ತು ಅಯೋಧ್ಯೆಯ ರಾಮ ಮಂದಿರದಲ್ಲಿ. ಬಟ್ ಪ್ರಾಣ ಪ್ರತಿಷ್ಠಾಪನೆಗೂ ಮೊದಲು ಒಂದಿಷ್ಟು ವಿಧಿವಿಧಾನಗಳಿರ್ತವೆ, ಪೂಜಾ ಕೈಂಕರ್ಯಗಳಿರ್ತವೆ. ಅದೆಲ್ಲವನ್ನೂ ಕೂಡ ಈಗ ನೆರವೇರಿಸಲಾಗ್ತಾ ಇದೆ. ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದ್ದ ಹಾಗೆ ಬಾಲರಾಮನ ಕಣ್ಣಿಗೆ ಕಟ್ಟಿರುವಂತಹ ಆ ಬಟ್ಟೆಯನ್ನು ಬಿಚ್ಚಲಾಗುತ್ತೆ. ಆಗ ನಾವು ಸಂಪೂರ್ಣವಾಗಿ ಬಾಲರಾಮನ ವಿಗ್ರಹವನ್ನು ಕಣ್ತುಂಬಿಕೊಳ್ಳಬಹುದು. ಅಲ್ಲಿಯವರೆಗೂ ಕೂಡ ಇದೇ ರೀತಿಯಲ್ಲಿಯೇ ಪೂಜಾ ಕೈಂಕರ್ಯಗಳು ವಿಧಿವಿಧಾನಗಳನ್ನು ನೆರವೇರಿಸ್ಕೊಂಡು ಹೋಗಲಾಗುತ್ತೆ.